ಹಾಯ್ ಹಲೋ ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ ವೆರಿ ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಯಾವ ರೀತಿ ವರ್ಕ್ ಮಾಡೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಮಾಡ್ತೇನೆ ನೋಡಿ. ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ನಿಮ್ಗೇನಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಆದಷ್ಟು ಬೇಗನೆ ಅಂದರೆ 24ನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ. ಓಕೆ, 24th ನೀವೇನು ಮಾಡಿ ಕಾಲೇಜ್ ಲಿಸ್ಟನ್ನ ರೆಡಿ ಮಾಡ್ಕೊಳ್ಳಿ, ಆಯಿತಾ. ಸೊ ಇಲ್ಲಿ ನಿಮಗೆ ಇಂಟರ್ಫರೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ತೋರಿಸುತ್ತೆ. ಆಮೇಲೆ ಇಲ್ಲಿ ನಿಮಗೆ 2 ವಿಧಾನಗಳಿದ್ದಾವೆ. ಮೊದಲನೇದಾಗಿ ಸ್ಕ್ಯಾನ್ ಮಾಡ್ಬೋದು ನಿಮ್ಮ ಕ್ಯೂ ಆರ್ ಯಾವುದು ಅಂದರೆ ನಿಮ್ಮದು ಏನು ಕ್ಲೇಮ್ ಸ್ಲಿಪ್ ಕೊಟ್ಟಿದ್ದಾರಲ್ಲ ಅಲ್ಲಿ QR ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದನ್ನು ಸ್ಕ್ಯಾನ್ ಮಾಡಿ ಫಸ್ಟ್ ವೇ. ಇಲ್ಲ ಸರ್ ನಾನು ಬರೀ CT ನಂಬರ್ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ತೇನೆ ಅಂದರೆ ಸೆಕೆಂಡ್ ವೇ ವಿತ್ OTP ನೀವು ಲಾಗಿನ್ ಆಗ್ಬೋದು. ಓಕೆ, ಯು ಕ್ಯಾನ್ ಫೈಂಡ್ ದ QR ಅಪ್ಲಿಕೇಶನ್ ನಂಬರ್ CT ನಂಬರ್ ಆನ್ ಯುವರ್ ವೆರಿಫಿಕೇಷನ್ ಸ್ಲಿಪ್ ಆರ್ ಕ್ಲೇಮ್ ಸ್ಲಿಪ್. ಓಕೆ, ಆಮೇಲೆ ನೀವು ಫಾರ್ ಎಕ್ಸಾಂಪಲ್ ನಾನು ಇವಾಗ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ತೀನಿ, ಆ ನಂತರ ಆಪ್ಷನ್ ಎಂಟ್ರಿ CT ನಂಬರನ್ನು ಎಂಟರ್ ಮಾಡ್ತೀನಿ, ಆಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು. ಓಕೆ, ಸೆಕೆಂಡ್ ವೇ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಲಾಗಿನ್ ವಿತ್ QR. ಓಕೆ, ನಿಮ್ಮ ಕ್ಲೇಮ್ ಸ್ಲಿಪ್ ಇದೆಯಲ್ಲ ಅದ್ರ ಮುಖಾಂತರ. ಸೊ ಒನ್ಸ್ ಲಾಗಿನ್ ಆದಮೇಲೆ ನೀವು ನಿಮ್ಮ ಒಂದು ಫೋಟೋವನ್ನು ಒಂದು ವೆಬ್ ಕ್ಯಾಮ್ ಮುಖಾಂತರ ಒಂದು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಮದು ಏನು ಪ್ರೆಸೆಂಟ್ ಇರುವಂಥ ಫೋಟೋನ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಯಾಪ್ಚರ್ ಎ ಫೋಟೋ ಫಾರ್ ಯುವರ್ ದ ಫೇಸ್ ವೆರಿಫಿಕೇಷನ್. ಓಕೆ, ಇದಾದಮೇಲೆ ವಿದ್ಯಾರ್ಥಿಗಳೇ, ಸೊ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಂಟರ್ಫರೆನ್ಸ್ ಬರೋದು ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್. ಓಕೆ, ಸೊ ಇಲ್ಲಿ ನಿಮ್ಗೆ ಏನೇನು ಕಾಣುತ್ತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ತೋರಿಸ್ತೀನಿ ನೋಡಿ, ಲಾಗಿನ್ ಅಂತ ಇದೆ, ಹೋಮ್ ಅಂತ ಇದೆ ಆ್ಯಂಡ್ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ. ಓಕೆ, ನಿಮಗೆ ಇಲ್ಲೊಂದು ಅಲರ್ಟ್ ತೋರಿಸ್ತಾ ಇದೆ. ಸೊ ನಿಮಗೆ ಸ್ವಲ್ಪ ಝೂಮ್ ಇನ್ ಮಾಡ್ತೇನೆ ನೋಡಿ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ಅ ನಾನ್ ರೀಫಂಡಬಲ್ ಅಮೌಂಟ್ ಆಫ್ 750 rupees ಟು ಕಮೆನ್ಸ್ಮೆಂಟ್ ಆಫ್ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ಟು ಎಂಟರ್ ದ ಆಪ್ಷನ್ಸ್ ಇಫ್ ಯು ಆಲ್ರೆಡಿ ಮೇಡ್ ದ ಪೇಮೆಂಟ್ ಬಟ್ ದ ಪೇಮೆಂಟ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ KA ಇಮಿಡಿಯೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಕ್ಚುಲಿ ಪ್ರತಿ ವರ್ಷ ಕೂಡ ಏನು ಅಮೌಂಟ್ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಇದೇ ವರ್ಷ UGC ಸೇರಿದವರಿಗೆ ಈ ಥರ ಒಂದು ಹೊಸದಾಗಿ ಪೋರ್ಟಲನ್ನು ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ನಿಮಗೂ ಕೂಡ ಈ ಥರ ಪೋರ್ಟಲ್ ಬರುತ್ತೆ. ಸೊ ಇದೇ ವರ್ಷ ಅವರು ಸ್ವಲ್ಪ ಫೀಸ್ ತೊಗೋತಾ ಇದ್ದಾರೆ. ಓಕೆ, ಅದಕ್ಕೆ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಬರುವಂಥ ದಿನಗಳು ನಿಮಗೆ ಅಪ್ಡೇಟ್ ಮಾಡ್ತೇನೆ ಆನ್ 24th. ಓಕೆ, ಯಾಕೆಂದರೆ ಒಬ್ಬ ವಿದ್ಯಾರ್ಥಿದು ನಾನು ಒಂದು ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ, ಆಯಿತಾ. ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಪೇ ಆನ್ಲೈನ್ ಆ್ಯಂಡ್ ಯು ಕ್ಯಾನ್ ವ್ಯೂ ದ ಪೇಮೆಂಟ್ ಡೀಟೇಲ್ಸ್. ಓಕೆ, ಇದು ನೆಕ್ಸ್ಟ್ ಬರೋದೇ ನಿಮಗೆ ಆ್ಯಸ್ ಯೂಶುವಲ್ ನಾನು ಹೋದ ವಿಡಿಯೋದಲ್ಲಿ ಅಥವಾ ನಾನು ಮೊದಲಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಮಾಡಿದ್ದೆ 3 ಕಾಲಮ್ ಬರುತ್ತಂತ. ಓಕೆ, ಸೊ ನೀವು ಇಲ್ಲೇನು ಮಾಡ್ಬೋದು ಆ್ಯಸ್ ಪರ್ ಆ್ಯಸ್ ನಿಮ್ಮ ಡಿಸಿಪ್ಲಿನ್ ತಕ್ಕಂತೆ ಇಲ್ಲಿ ಇನ್ನೊಂದು ನಿಮಗೆ ಆಪ್ಷನ್ ಇರುತ್ತೆ, 3 ಆಪ್ಷನ್ ಕೋರ್ಸಸ್ ಆ್ಯಂಡ್ ಡಿಸಿಪ್ಲಿನ್ ಅಂತ 3 ಆಪ್ಷನ್ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ಡಿಸಿಪ್ಲಿನ್ ಅಂತ ಬಂದಾಗ MBAನೋ MCನೋ ಫಸ್ಟ್ ನೀವು ಅದನ್ನು ಆಪ್ಟ್ ಮಾಡ್ಕೋಬೇಕು. ಆಮೇಲೆ ಕೋರ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೋರ್ಸ್ ಯಾವುದು ನಿಮಗೆಲ್ಲ ಬೇರೆ ಬೇರೆ ಕೋರ್ಸ್ ಇದ್ದಾವೆ. ಓಕೆ, ಆ ಪರ್ಟಿಕ್ಯುಲರ್ ಬ್ರಾಂಚ್. ಸೊ MBAದಲ್ಲಿ ಮತ್ತು MTechದಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ, ಹೌದಾ. ಸೊ ಅದ್ರ ಮುಖಾಂತರ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಕಾಲೇಜನ್ನು ಎಂಟರ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ನೀವೇನು ಮಾಡ್ಬೋದು ಕಾಲೇಜ್ ನೋಡ್ಕೊತ ಅದಕ್ಕೆ 1 2 3 4 5 6 7 8 9 ಅಂತ ನೀವು ಅದನ್ನು ಎಂಟ್ರಿ ಮಾಡ್ಕೊತ ಹೋಗ್ಬೋದು. ಓಕೆ, ಸೊ ಮಿನಿಮಮ್ ಒಂದು 5 ಕಾಲೇಜ್ ಫಸ್ಟ್ ಎಂಟ್ರಿ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ತೋರಿಸೋದೆ ನೋಡಿ ಸೇವ್ ಅಂತ. ಓಕೆ, ಇನ್ ಕೇಸ್ ಎಡಿಟ್ ಮಾಡಬೇಕಂದ್ರೆ ಸೊ ನಿಮ್ಗೆ ಏನಾಗುತ್ತೆ ಅಲ್ಲೇ ನೀವೇನು ಮಾಡ್ಬೋದು, ನಿಮಗೆ ಸೆಕೆಂಡ್ ಕಾಲಮಲ್ಲೇ ಯು ಕ್ಯಾನ್ ಎಡಿಟ್ ಇಟ್. ಓಕೆ, ಆ ಲೆಟರ್ ನೀವೇನು ಮಾಡ್ಬೋದು ಡೌನ್ಲೋಡ್ ಯುವರ್ ಆಪ್ಷನ್ ಎಂಟ್ರಿ ಒಂದು ರಿಪೋರ್ಟನ್ನು ನೀವು ಡೌನ್ ಮಾಡ್ಕೋಬೇಕು. ಓಕೆ, ಅಲ್ಲಿ ನೀವು ಯಾವಾಗ ಲಾಗಿನ್ ಆಗಿದ್ರಿ, ಯಾವಾಗ ಡೌನ್ ಮಾಡ್ಕೊಂಡ್ರಿ ಅಂತೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಪ್ರಿಂಟೆಡ್ ಆಗಿರುತ್ತೆ. ಓಕೆ, ಆಮೇಲೆ ನೀವು ಎಷ್ಟು ಸತಿ ಬೇಕಾದರೂ ಕೂಡ ಎಡಿಟ್ ಮಾಡ್ಕೋಬೋದು. ಓಕೆ, ನೀವು ಆನ್ಲೈನಲ್ಲಿ ಹೋಗಿಬಿಟ್ಟು ಕಂಪ್ಯೂಟರ್ ಸೆಂಟ್ರಲ್ಲೇ ಮಾಡಬೇಕಂತೇನಿಲ್ಲ, ಮೊಬೈಲಲ್ಲೇ ಕೂಡ ಆರಾಮ್ಸೆ ಮಾಡ್ಕೋಬೋದು. ಓಕೆ, ಆಮೇಲೆ ಲೇಟರ್ ಒಂದು ಪ್ರಿಂಟನ್ನು ತೆಗೆದುಕೊಂಡು ಅದನ್ನು ರಿಸರ್ಚ್ ಮತ್ತು ವೆರಿಫೈ ಮಾಡಿಕೊಂಡು ಮತ್ತು ಇನ್ನು ಯಾವ ಕಾಲೇಜ್ ಬಿಟ್ಟೆ ಅಂತ ನೋಡ್ಕೋಬೋದು. ಓಕೆ, ಸೊ KAದವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಏನು ಕಾಲೇಜ್ ಎಂಟ್ರ್ ಮಾಡ್ತಿರಲ್ಲ ಅದೇ ಒಂದು ಫಸ್ಟ್ ವೆಪನ್ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಏನು ಕಾಲೇಜಸ್ ಎಂಟ್ರ್ ಮಾಡ್ತಿರಲ್ಲ ಜಾಸ್ತಿ ಕಾಲೇಜನ್ನು ಎಂಟ್ರ್ ಮಾಡಿ, ಲೇಟರ್ ಆನ್ ನಿಮಗೆ ಬ್ಯಾಡ್ ಅಂತ ಡಿಲೀಟ್ ಮಾಡ್ಕೋಬೋದು. ಆಮೇಲೆ ಇಲ್ಲ ಸರ್ ನಾನು ಸೆಕೆಂಡ್ ರೌಂಡಲ್ಲಿ ಕೆಲವೊಂದು ಕಾಲೇಜ್ ಆ್ಯಡ್ ಮಾಡಬೇಕಿತ್ತಂದರೆ ಬರಲ್ಲ, ಫಸ್ಟ್ ರೌಂಡಲ್ಲಿ ಆದಷ್ಟು ಎಲ್ಲ ಕಾಲೇಜಸನ್ನು ಎಂಟ್ರ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಈ ಒಂದು PDF ಜಸ್ಟ್ ಬೇಕಂದ್ರೆ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆ, ಆಯಿತು, ಆಲ್ಮೋಸ್ಟ್ ನಾನೆಲ್ಲ ಕವರ್ ಮಾಡಿದ್ದೇನೆ ಎಲ್ಲ ಪಾಯಿಂಟ್ಸನ್ನು. ಬಟ್ ಸ್ಟಿಲ್ ದೆನ್ ಇಫ್ ಯು ವಾಂಟ್ ಟು ರೀಡ್, ಓಕೆ, ಯು ಕ್ಯಾನ್ ಆಲ್ವೇಸ್ ರೀಡ್, ನೋ ವರೀಸ್. ಬಟ್ ಸ್ಟಿಲ್ ದೆನ್ ಇಫ್ ಯು ವಾಂಟ್ ಟು ರೀಡ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ರೀಡ್ ಇಟ್. ಓಕೆ, ಅದಕ್ಕೋಸ್ಕರ ಯಾರಿಗಿನ್ನೂ ಕಾಲೇಜ್ ಸಿಕ್ಕಿಲ್ಲ ನಂಗೆ ವಾಟ್ಸ್ಆ್ಯಪ್ ಮಾಡಿ at 7892575079. ಸೊ ಈ ಒಂದು ಅಡ್ಮಿಷನ್ ಟು JCET ಕೋರ್ಸಸ್ 2025 ಜಸ್ಟ್ ಒಂದು ಡಮ್ಮಿ ಲಿಂಕ್ ಆಗಿರುತ್ತೆ. ಅದು KAದವ್ರದ್ದು ಆ್ಯಕ್ಚುಲಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಬಟ್ ಸ್ಟಿಲ್ ಇದು ಇನ್ನೂ ಕೂಡ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ 24ನೇ ತಾರೀಕಿಗೆ. ಓಕೆ, ಆ್ಯಕ್ಯುರೇಟ್ ಟೈಮಿಂಗ್ ಕೂಡ ಹೇಳ್ತೀನಿ ನೋಡಿ.
24ನೇ ತಾರೀಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೆಳಗ್ಗೆ 11 ಗಂಟೆಗೆ. ಓಕೆ, ಸೊ ನೀವು 11 ಗಂಟೆ ಅಥವಾ 11ವರೆಗೆ ಲಾಗಿನ್ ಆಗಿಬಿಟ್ಟು ಕಾಲೇಜಸನ್ನು ಎಂಟ್ರ್ ಮಾಡ್ಕೊಳ್ಳಿ, ಆಯಿತಾ. ಸೊ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಮಿನಿಮಮ್ ಎಲ್ಲರೂ ಕೂಡ 50 ಕಾಲೇಜ್ ಎಂಟ್ರ್ ಮಾಡಿ. ಸೊ ಮ್ಯಾಕ್ಸಿಮಮ್ ನೀವು 100 ಕಾಲೇಜ್ ಕೂಡ ಮಾಡ್ಕೊಂಡ್ರೆ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೋದು. ವಿತ್ ದ್ಯಾಟ್ ಸೈಡ್ ಆದಷ್ಟು ಬೇಗನೆ ಭೇಟಿ ಆಗೋಣಂತೆ. ಸೊ ಒಂದು 24ನೇ ತಾರೀಕು ಒಂದು ಡೆಮೋ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಒಬ್ಬ ವಿದ್ಯಾರ್ಥಿಗಳ ಒಂದು ID ಮುಖಾಂತರ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಇಫ್ ಯು ನ್ಯೂ ಟು ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಲ್ ಸೂನ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.